dear students, welcome to your social class. In the previous class, I finished your third lesson, landforms and regions of India. I already give you the first main and second main CW. Fill in the blanks ಮತ್ತು true or false ಗೆ CW ಕೊಟ್ಟಿದ್ದೆ ಅಲ್ವಾ. Today I will give you the answer the following questions. CW, okay. First question is name the different landforms on the earth. ಅಂದರೆ ಭೂಮಿ ಮೇಲೆ ಇರುವಂತಹ ಬೇರೆ ಬೇರೆ ರೀತಿಯ ಭೂಪ್ರದೇಶಗಳನ್ನು ಹೆಸರಿಸಿ. The different landforms on the earth are mountains, hills, plateaus, plains, deserts and islands. These are the different landforms we can see on the earth. Okay. Next, second question is, what is the major difference between mountains and hills? ಪರ್ವತಗಳಿಗೆ ಮತ್ತು ಬೆಟ್ಟಗಳಿಗಿರುವ ವ್ಯತ್ಯಾಸ ಏನು? ಮೌಂಟೇನ್ಸ್ ಆರ್ ವೆರಿ ಹೈ ಆ್ಯಂಡ್ ಸ್ಟೀಪ್. ಮೌಂಟೇನ್ಸು ಹೇಗಿರುತ್ತೆ ನೋಡೋದಕ್ಕೆ? ವೆರಿ ಹೈ, ಟಾಲರ್ ದ್ಯಾನ್ ದ ಹಿಲ್ಸ್. ಹಿಲ್ಸಿಗಿಂತ ಎತ್ತರವಾಗಿರುತ್ತೆ. ಆ್ಯಂಡ್ ಸ್ಟೀಪ್ ಅಂದರೆ ಕಡಿದಾಗಿರುತ್ತೆ ಅಲ್ವಾ. ಹಿಲ್ಸ್ ಆರ್ ಲೋವರ್ ದ್ಯಾನ್ ದ ಮೌಂಟೇನ್ ರೇಂಜಸ್. ಹಿಲ್ಸ್ ಆರ್ ಲೋವರ್ ದ್ಯಾನ್ ದ ಮೌಂಟೇನ್ ರೇಂಜಸ್. ಅಂದರೆ ಮೌಂಟೇನ್ ಅಂದರೆ ಪರ್ವತಗಳಲ್ವ, ಪರ್ವತಗಳಿಗಿಂತ ಚಿಕ್ಕದಾದಂತಹ ಒಂದು ಪ್ರದೇಶಕ್ಕೆ ನಾವು ಬೆಟ್ಟಗಳು ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಥರ್ಡ್ ಕ್ವೆಶನ್ ಈಸ್, ವೈ ಈಸ್ ದ ಕ್ಯಾಮೆಲ್ ಕಾಲ್ಡ್ ದ ಶಿಪ್ ಆಫ್ ದ ಡೆಸರ್ಟ್? ಕ್ಯಾಮೆಲನ್ನು ನಾವು ಯಾಕೆ ಶಿಪ್ ಆಫ್ ದ ಡೆಸರ್ಟ್ ಅಂತ ಕರಿತೀವಿ? ಮರುಭೂಮಿಯ ಹಡಗು ಅಂತ ಯಾಕೆ ಕರಿತೀವಿ? Because camels is commonly used in desert to carry people and heavy loads across very long distance. ಅಂದರೆ ಕ್ಯಾಮೆಲ್ಸನ್ನು ಕಾಮನ್ನಾಗಿ ಡೆಸರ್ಟ್ ರೀಜನಲ್ಲಿ ಯೂಸ್ ಮಾಡ್ತಾರಲ್ವಾ. ಈ ಕ್ಯಾಮೆಲ್ಸ್ ಏನು ಮಾಡುತ್ತೆ ಅಂದರೆ ಕ್ಯಾರಿ ಪೀಪಲ್ಸ್ ಆ್ಯಂಡ್ ಹೆವಿ ಲೋಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ವೆರಿ ಲಾಂಗ್ ಡಿಸ್ಟೆನ್ಸ್. ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಈ ಜನಗಳನ್ನು ಮತ್ತು ವಸ್ತುಗಳನ್ನು ಬಹುದೂರದವರೆಗೆ ಸಾಗಿಸುತ್ತೆ. ವಿತೌಟ್ ಫುಡ್ ಆ್ಯಂಡ್ ವಾಟರ್. ಆಹಾರ ಮತ್ತು ನೀರು ಇಲ್ಲದೆ ತುಂಬ ದಿನಗಳ ಕಾಲ ಒಂದು ಕ್ಯಾರಿ ಮಾಡೋ ಒಂದು ಕೆಪ್ಯಾಸಿಟಿಯನ್ನು, ಏನನ್ನು ಲೋಡ್ಸ್ಗಳನ್ನ ಕ್ಯಾರಿ ಮಾಡೋ ಒಂದು ಕೆಪ್ಯಾಸಿಟಿಯನ್ನು ಕ್ಯಾಮೆಲ್ ಹೊಂದಿದೆ. ನೆಕ್ಸ್ಟ್, ರೈಟ್ 2-3 ಸೆಂಟೆನ್ಸಸ್ ಆನ್ ಪೆನಿನ್ಸುಲಾ ಆ್ಯಂಡ್ ಐಲ್ಯಾಂಡ್ಸ್. ನೋಡಿ, ಐಲ್ಯಾಂಡ್ಸು ಮತ್ತು ಪೆನಿನ್ಸುಲಾ ಬಗ್ಗೆ 2-3 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದೆ. ಎ ಲ್ಯಾಂಡ್ ಫಾರ್ಮ್ ದಟ್ ಈಸ್ ಕವರ್ಡ್ ಆನ್ ಇಟ್ಸ್ 3 sides ಬೈ ವಾಟರ್ ಆ್ಯಂಡ್ 1 side ಬೈ ಲ್ಯಾಂಡ್ ಈಸ್ ಕಾಲ್ಡ್ ಎ ಪೆನಿನ್ಸುಲಾ. ಪರ್ಯಾಯ ದ್ವೀಪ ಅಂತ ಕರಿತೀವಿ ಅಂತ ಹೇಳಿದ್ದೆ ಅಲ್ವಾ. ಲ್ಯಾಂಡ್ ಫಾರ್ಮ್ ಅಂದರೆ ಒಂದು ಭೂಮಿಯ ಭಾಗ ಏನಾಗಿದೆ, ದಟ್ ಈಸ್ ಕವರ್ಡ್ ಆನ್ ಇಟ್ಸ್ 3 sides ಬೈ ವಾಟರ್. ಅಂದರೆ ಒಂದು ಭೂಮಿಯ ಭಾಗ ನೀರಿನಿಂದ ಆವೃತವಾಗಿದೆ. ಎಲ್ಲಿ? 3 sides, 3 ಕಡೆಯಿಂದ ನೀರಿನಿಂದ ಆವೃತವಾಗಿದೆ. ಒಂದು ಕಡೆ 1 side ಬೈ ಲ್ಯಾಂಡ್, ಒಂದು ಕಡೆ ಮಾತ್ರ ಭೂಪ್ರದೇಶವನ್ನು ಹೊಂದಿರೋದಕ್ಕೆ ನಾವು ಏನು ಪೆನಿನ್ಸುಲಾ ಅಂತ ಕರಿತೀವಿ, ಪರ್ಯಾಯ ದ್ವೀಪ ಅಂತ ಕರಿತೀವಿ. ಒಂದು ಕಡೆ ಭೂಪ್ರದೇಶ ಇದ್ದು ಸುತ್ತಲೂ ಏನು 3 ಕಡೆ ಈ 3 sides ಏನಾಗುತ್ತೆ, ವಾಟರಿಂದ ಕವರ್ ಆಗಿದ್ದರೆ ಅದನ್ನು ನಾವು ಪೆನಿನ್ಸುಲಾ ಅಂತ ಕರಿತೀವಿ. ನೆಕ್ಸ್ಟ್, ಐಲ್ಯಾಂಡ್ಸ್ ಅಂದರೆ ಐಲ್ಯಾಂಡ್ಸ್ ಆರ್ ಲ್ಯಾಂಡ್ ಫಾರ್ಮ್ಸ್ ಸರೌಂಡೆಡ್ ಆನ್ ಆಲ್ ಸೈಡ್ಸ್ ಬೈ ವಾಟರ್ ಬಾಡೀಸ್. ಐಲ್ಯಾಂಡ್ಸ್ ಅಂದರೆ ದ್ವೀಪ ಅಂತ ಕರಿತೀವಿ. ದ್ವೀಪಗಳು ಇದು ಒಂದು ಕೂಡ ಒಂದು ಭೂಪ್ರದೇಶ. ದ್ವೀಪ ಅಂತ ಯಾವುದಕ್ಕೆ ಕರಿತೀವಿ ಅಂದರೆ ಸರೌಂಡೆಡ್ ಆನ್ ಆಲ್ ಸೈಡ್ಸ್ ಬೈ ವಾಟರ್ ಬಾಡೀಸ್. ಅಂದರೆ ಒಂದು ಭೂಪ್ರದೇಶ ಮಧ್ಯದಲ್ಲಿದ್ದು ಸುತ್ತಲೂ ನೀರಿನಿಂದ ಕವರ್ ಆಗಿದ್ದರೆ ಆ ಒಂದು ಲ್ಯಾಂಡನ್ನು ನಾವೇನಂತ ಕರಿತೀವಿ? ಐಲ್ಯಾಂಡ್ಸ್ ಅಂತ ಕರಿತೀವಿ. ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಲಕ್ಷದ್ವೀಪ ಐಲ್ಯಾಂಡ್ಸ್ ಆರ್ ಮೇಜರ್ ಐಲ್ಯಾಂಡ್ಸ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ನಾವು ನೋಡೋವಂತಹ ಪ್ರಮುಖವಾದ ದ್ವೀಪ ಪ್ರದೇಶಗಳು ಅಂದರೆ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ ಆ್ಯಂಡ್ ಲಕ್ಷದ್ವೀಪ ಐಲ್ಯಾಂಡ್ಸ್. ವಿ ಕ್ಯಾನ್ ಸಿ ಮೇಜರ್ ಐಲ್ಯಾಂಡ್ಸ್ ಇನ್ ಇಂಡಿಯಾ.
ಇಷ್ಟು ನಿಮ್ಮ ಥರ್ಡ್ ಚಾಪ್ಟರ್ಗೆ ಸಂಬಂಧಿಸಿದಂತೆ CW ಕಂಪ್ಲೀಟ್ ಆಯಿತು. ನಿಮ್ಮ CWಗಳಲ್ಲಿ ನೀಟಾಗಿ ಕಾಪಿ ಮಾಡಿ ಆಯಿತಾ. ನೆಕ್ಸ್ಟ್ ವಿಲ್ ಮೂವ್ ಟು ದ ಫೋರ್ತ್ ಚಾಪ್ಟರ್. ಯುವರ್ ಫೋರ್ತ್ ಲೆಸನ್ ಈಸ್ ಸ್ಟೇಟ್ಸ್ ಆಫ್ ಇಂಡಿಯಾ, ಅಂದರೆ ಭಾರತದಲ್ಲಿರುವಂತಹ ರಾಜ್ಯಗಳು. ಯು ಹ್ಯಾವ್ ರೀಡ್ ದಟ್ ಇಂಡಿಯಾ ಈಸ್ ವೆರಿ ಬಿಗ್ ಕಂಟ್ರಿ. ಇಂಡಿಯಾ ಈಸ್ ವೆರಿ ಬಿಗ್ ಕಂಟ್ರಿ. ವಿ ಬಿಲಾಂಗ್ ಟು ಎ ಬ್ಯೂಟಿಫುಲ್ ಕಂಟ್ರಿ ಕಾಲ್ಡ್ ಇಂಡಿಯಾ. ಅಂದರೆ ಭಾರತ ಒಂದು ದೊಡ್ಡ ರಾಷ್ಟ್ರ ಮತ್ತು ನಾವು ಭಾರತಕ್ಕೆ ಒಂದು ಸುಂದರವಾದಂತಹ ರಾಷ್ಟ್ರ, ಭಾರತಕ್ಕೆ ಸೇರಿದವರು ನಾವು ಅಂತ ನೀವು ಓದಿದ್ದೀರಲ್ವ ಪ್ರಿವಿಯಸ್ ಕ್ಲಾಸಲ್ಲಿ. ಇಟ್ ಎಕ್ಸ್ಟೆಂಡ್ ಫಾರ್ ಅಬೌಟ್ 3,200 ಕಿಲೋಮೀಟರ್ಸ್ ಫ್ರಮ್ ನಾರ್ತ್ ಟು ಸೌತ್. ಅಂದರೆ ಈ ನಾರ್ತಿಂದ ಸೌತ್ಗೆ ಏನಾಗಿದೆ, ಈ ನಾರ್ತಿಂದ ಸೌತ್ಗೆ ಎಷ್ಟು ಕಿಲೋಮೀಟರ್ವರೆಗೂ ದೂರ ಇದೆಯಪ್ಪ ಅಂದರೆ 3,200 ಕಿಲೋಮೀಟರ್ಸ್ ಫ್ರಮ್ ನಾರ್ತ್ ಟು ಸೌತ್ ಆ್ಯಂಡ್ ಅಬೌಟ್ 3,000 ಕಿಲೋಮೀಟರ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಅಂದರೆ ವೆಸ್ಟಿಂದ ಈಸ್ಟ್ಗೆ ನಾವು 3,000 ಕಿಲೋಮೀಟರ್ಸ್ ವಿಡ್ತನ್ನು ನೋಡ್ಬೋದು. ನಾರ್ತಿಂದ ಸೌತ್ಗೆ 3,200 ಕಿಲೋಮೀಟರ್ಸ್ ಲೆಂತನ್ನು ನೋಡ್ಬೋದು ನಮ್ಮ ದೇಶದಲ್ಲಿ ವಿಸ್ತೀರ್ಣ. ಅರ್ಥ ಆಯಿತಾ? ಇಟ್ ಆಲ್ಸೋ ಹ್ಯಾಸ್ ಎ ವೆರಿ ಲಾರ್ಜ್ ಪಾಪ್ಯುಲೇಷನ್. ಅವರ್ ಕಂಟ್ರಿ ಹ್ಯಾಸ್ ವೆರಿ ಲಾರ್ಜ್ ಪಾಪ್ಯುಲೇಷನ್. ನಮ್ಮ ಭಾರತ ಜನಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಒಳಗೊಂಡಿದೆ. ಇಟ್ ಹ್ಯಾಸ್ ಮೆನಿ ಡೈವರ್ಸಿಟೀಸ್ ಬೇಸ್ಡ್ ಆನ್ ರಿಲಿಜಿಯನ್ಸ್, ಲ್ಯಾಂಗ್ವೇಜಸ್ ಆ್ಯಂಡ್ ಕ್ಯಾಸ್ಟ್ ಎಕ್ಸೆಟ್ರಾ. ಅಂದರೆ ನಮ್ಮ ಭಾರತದಲ್ಲಿ ಅನೇಕ ವೈವಿಧ್ಯತೆಗಳನ್ನು ನೋಡ್ಬೋದು. ಯಾವ ರೀತಿ? ರಿಲಿಜಿಯನ್ಸ್ ಅಂದರೆ ಹಲವಾರು ಧರ್ಮಗಳನ್ನು ನೋಡ್ಬೋದು, ಆ್ಯಂಡ್ ಲ್ಯಾಂಗ್ವೇಜಸ್ ಹಲವಾರು ಭಾಷೆಗಳನ್ನು ನೋಡ್ಬೋದು, ಆ್ಯಂಡ್ ಕ್ಯಾಸ್ಟ್ ಹಲವಾರು ಜಾತಿಗಳನ್ನು ನೋಡಬಹುದು. ಟು ಗವರ್ನ್ ಸಚ್ ಎ ಲಾರ್ಜ್ ಕಂಟ್ರಿ ವಿತ್ ಸೋ ಮೆನಿ ಡೈವರ್ಸಿಟೀಸ್, ದೇರ್ ಈಸ್ ಎ ಗೌರ್ಮೆಂಟ್ ಅಟ್ ದ ಸೆಂಟರ್ ಆ್ಯಸ್ ವೆಲ್ ಆ್ಯಸ್ ದ ಗೌರ್ಮೆಂಟ್ಸ್ ಇನ್ ವೇರಿಯಸ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟೊರೀಸ್. ಇಂತಹ ಒಂದು ದೊಡ್ಡ ರಾಷ್ಟ್ರವನ್ನು ನಿಭಾಯಿಸಲಿಕ್ಕೆ ಏನಾಗಿದೆ, ಈಗ ಗೌರ್ಮೆಂಟ್ ಏನಾಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ಸ್ ಗೌರ್ಮೆಂಟ್ ಆ್ಯಂಡ್ ಯೂನಿಯನ್ ಟೆರಿಟೊರೀಸ್ ಅಂತ ಡಿವೈಡ್ ಆಗಿದೆ. ದಿಸ್ ಪೊಲಿಟಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ ಹೆಲ್ಪ್ಸ್ ಇನ್ ದ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲುಕಿಂಗ್ ಆಫ್ಟರ್ ದ ವೆಲ್ಫೇರ್ ಆಫ್ ದ ಪೀಪಲ್. ನೋಡಿ, ಬಿಫೋರ್ ಗೋಯಿಂಗ್ ಟು ದಟ್, ಅವರ್ ಇಂಡಿಯಾ ಈಸ್ ಸರೌಂಡೆಡ್ ಬೈ ದ ಅರೇಬಿಯನ್ ಸಿ ಆನ್ ದಿಸ್ ವೆಸ್ಟ್. ನೋಡಿ, ವೆಸ್ಟಲ್ಲಿ ನಮ್ಮ ಇಂಡಿಯಾ ಅರೇಬಿಯನ್ ಸಿಯಿಂದ ಕವರ್ ಆಗಿದೆ. ನೆಕ್ಸ್ಟ್ ದ ಬೇ ಆಫ್ ಬೆಂಗಾಲ್ ಇನ್ ದ ಈಸ್ಟ್. ನೋಡಿ, ಬೇ ಆಫ್ ಬೆಂಗಾಲ್ ಇನ್ ದ ಈಸ್ಟ್ ಆ್ಯಂಡ್ ಇಂಡಿಯನ್ ಓಷಿಯನ್ ಇನ್ ದ ಸೌತ್. ಇಂಡಿಯನ್ ಓಷಿಯನ್ ಇನ್ ದ ಸೌತ್. ನಮ್ಮ ಇಂಡಿಯಾ ಏನೀಗ ಒಂದು ಪೆನಿನ್ಸುಲಾರ್ ಕಂಟ್ರಿ. ಪೆನಿನ್ಸುಲಾಗೆ ಒಂದು ಗುಡ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾವುದು? ಇಂಡಿಯಾ, ಅವರ್ ಕಂಟ್ರಿ. ಯಾಕೆ? ಅವರ್ ಇಂಡಿಯಾ ಕವರ್ಡ್ ವಾಟರ್ ಫ್ರಮ್ 3 ಸೈಡ್ಸ್. ನೋಡಿ, ಕವರ್ಡ್ ಬೈ ವಾಟರ್ ಫ್ರಮ್ 3 ಸೈಡ್ಸ್. ನೋಡಿ, ವೆಸ್ಟಲ್ಲಿ ಅರೇಬಿಯನ್ ಸಿ, ಈಸ್ಟಲ್ಲಿ ಬೇ ಆಫ್ ಬೆಂಗಾಲು, ಇಂಡಿಯನ್ ಓಷಿಯನ್ ಸೌತಲ್ಲಿ ಅಲ್ವಾ. ನಾರ್ತ್ ಪಾರ್ಟ್ ಏನಾಗಿದೆ, ಲ್ಯಾಂಡಿಂದ ಕೂಡ್ಕೊಂಡಿದೆ. ಹಾಗಾಗಿ ನಮ್ಮ ಇಂಡಿಯಾವನ್ನು ನಾವು ಪೆನಿನ್ಸುಲಾರ್ ಕಂಟ್ರಿ ಅಂತ ಕರಿಬಹುದು. ಪ್ರೀವಿಯಸ್ ಕ್ಲಾಸಲ್ಲಿ ಪೆನಿನ್ಸುಲಾ ಅಂದರೆ ಏನು ಅಂತ ತಿಳ್ಕೊಂಡ್ರಿ ಅಲ್ವಾ. ದ ಕಂಟ್ರಿ ಕಾಂಪ್ರೈಸಸ್ 29 ಸ್ಟೇಟ್ಸ್ ಆ್ಯಂಡ್ 7 ಯೂನಿಯನ್ ಟೆರಿಟೊರೀಸ್. ನಮ್ಮ ದೇಶ ಎಷ್ಟು ಸ್ಟೇಟ್ಸನ್ನು ಒಳಗೊಂಡಿದೆ? 29 ಸ್ಟೇಟ್ಸ್ ಆ್ಯಂಡ್ 7 ಯೂನಿಯನ್ ಟೆರಿಟೊರೀಸ್. ಅಂದರೆ 29 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡಬಹುದು. 29 ರಾಜ್ಯಗಳನ್ನು ನಮ್ಮ ದೇಶದಲ್ಲಿ ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡಬಹುದು. ಎವ್ರಿ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟೊರೀಸ್ ಹ್ಯಾಸ್ ಇಟ್ಸ್ ಓನ್ ಕ್ಯಾಪಿಟಲ್. ಅಂದರೆ ಎವ್ರಿ ಸ್ಟೇಟ್ಸ್ ಅಂದರೆ ಎಲ್ಲ ರಾಜ್ಯಗಳು ಮತ್ತು ಎವ್ರಿ ಯೂನಿಯನ್ ಟೆರಿಟೊರೀಸ್ ಅಂದರೆ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳು, ಎಲ್ಲ ರಾಜ್ಯಗಳು ಕೂಡ ಅದರದ್ದೇ ಆದಂತಹ ಸ್ವಂತ ಒಂದು ರಾಜಧಾನಿಗಳನ್ನು, ಅಂದರೆ ಕ್ಯಾಪಿಟಲ್ ಅಂದರೆ ರಾಜಧಾನಿಗಳು ಅಂತ ಕರಿತೀರಿ ಅಲ್ವಾ, ರಾಜಧಾನಿಗಳನ್ನು ಒಳಗೊಂಡಿದ್ದಾವೆ. ಇಂಡಿಯಾ ಈಸ್ ದೇರ್ಫೋರ್ ಡಿವೈಡೆಡ್ ಇಂಟು 29 ಸ್ಟೇಟ್ಸ್ ಆ್ಯಂಡ್ 7 ಯೂನಿಯನ್ ಟೆರಿಟೊರೀಸ್.
Look at the political map of India. It shows the various states and union territories and their capitals. ನೋಡಿ, ಇದು ಪೊಲಿಟಿಕಲ್ ಮ್ಯಾಪ್ ಅಲ್ವಾ. ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಮ್ಯಾಪ್ಸಲ್ಲಿ ತಿಳ್ಕೊಂಡಿದ್ದೀರಾ. ಪೊಲಿಟಿಕಲ್ ಮ್ಯಾಪ್ಸ್ ಅಂದರೆ ಏನು, ಫಿಸಿಕಲ್ ಮ್ಯಾಪ್ ಅಂದರೆ ಏನು, ಥೆಮ್ಯಾಟಿಕ್ ಮ್ಯಾಪ್ ಅಂದರೆ ಏನು ಅಂತ ಅಲ್ವಾ. ಈಗ ನೋಡಿ, ನೀವು ನೋಡ್ತಾ ಇರೋದು ಪೊಲಿಟಿಕಲ್ ಮ್ಯಾಪ್, ಭಾರತದ ರಾಜಕೀಯ ಭೂಪಟ ಅಲ್ವಾ. ಇದರಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಯು ಕ್ಯಾನ್ ಸಿ ದ ವೇರಿಯಸ್ ಸ್ಟೇಟ್ಸ್ ಅಂದರೆ ಬೇರೆ ಬೇರೆ ರಾಜ್ಯಗಳನ್ನು ನೋಡ್ತಾ ಇದ್ದೀರಾ, ಯೂನಿಯನ್ ಟೆರಿಟೋರೀಸನ್ನು ನೋಡ್ತಾ ಇದ್ದೀರಾ, ಮತ್ತು ಅದರ ಕ್ಯಾಪಿಟಲ್ಸನ್ನು ನೋಡ್ತಾ ಇದ್ದೀರಾ, ರಾಜಧಾನಿಗಳನ್ನು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಸ್ಟೇಟ್ಸು ಮತ್ತು ನೇಮ್ಸ್ ಆಫ್ ದ ಸ್ಟೇಟ್ಸು, ಕ್ಯಾಪಿಟಲ್ಸು, ಅದರ ಕ್ಯಾಪಿಟಲ್ಸು ಮತ್ತು ಯೂನಿಯನ್ ಟೆರಿಟೋರೀಸು, ನೇಮ್ಸ್ ಆಫ್ ದ ಯೂನಿಯನ್ ಟೆರಿಟೋರೀಸು ಮತ್ತು ಅದರ ಕ್ಯಾಪಿಟಲ್ಸನ್ನು ತಿಳ್ಕೊತೀರಾ. ಓಕೆ, ನೆಕ್ಸ್ಟು ಅವರ್ ಇಂಡಿಯಾ ಈಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ. ನಮ್ಮ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರಿತೀವಿ. ವಿ ಹ್ಯಾವ್ 2 ಟೈಪ್ಸ್ ಆಫ್ ಗೌರ್ಮೆಂಟ್ಸ್. ನಾವು 2 ರೀತಿಯ ಒಂದು ಸರ್ಕಾರಗಳನ್ನು ನೋಡಬಹುದು. ಫಸ್ಟ್ ಒನ್ನು ಸೆಂಟ್ರಲ್ ಆರ್ ಯೂನಿಯನ್ ಗೌರ್ಮೆಂಟ್. ದ ಒನ್ that makes law for the entire country is known as the ಸೆಂಟ್ರಲ್ ಆರ್ ಯೂನಿಯನ್ ಗೌರ್ಮೆಂಟ್. ಕೇಂದ್ರ ಸರ್ಕಾರ ಅಂತ ಕರಿತೀವಿ. ಅಂದರೆ ಯಾವ ಒಂದು ಸರ್ಕಾರ ಇಡೀ ಒಂದು ದೇಶಕ್ಕೆ ಕಾನೂನುಗಳನ್ನು ರೂಪಿಸುತ್ತೋ ಆ ಒಂದು ಭಾಗವನ್ನು ನಾವು ಕೇಂದ್ರ ಸರ್ಕಾರ ಅಂತ ಕರಿತೀವಿ. ಮೀನ್ಸ್ ಇಟ್ ಈಸ್ ದ ಗೌರ್ನಮೆಂಟ್ ಅಟ್ ದ ಸೆಂಟರ್ which looks after the welfare of the whole country. It makes laws, rules for the whole country. ಅಂದರೆ ಇಡೀ ದೇಶಕ್ಕೆ ಕಾನೂನುಗಳನ್ನು ರೂಪಿಸುವಂತಹ ಒಂದು ಭಾಗ ಸೆಂಟ್ರಲ್ ಗೌರ್ಮೆಂಟ್ ಆರ್ ಯೂನಿಯನ್ ಗೌರ್ಮೆಂಟ್. ದ ಒನ್ ದಟ್ ಮೇಕ್ಸ್ ಲಾ ಫಾರ್ ಎ ಪರ್ಟಿಕ್ಯುಲರ್ ಸ್ಟೇಟ್ ಈಸ್ ನೋನ್ ಆ್ಯಸ್ ದ ಸ್ಟೇಟ್ ಗೌರ್ಮೆಂಟ್. ನೋಡಿ, ಈ ಪರ್ಟಿಕ್ಯುಲರ್ ಸ್ಟೇಟ್ಗೆ, ಒಂದು ನಿರ್ದಿಷ್ಟ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ರೂಪಿಸುವ ಒಂದು ಭಾಗಕ್ಕೆ ನಾವು ಏನಂತ ಕರಿತೀವಿ, ಸ್ಟೇಟ್ ಗೌರ್ನಮೆಂಟ್ ಅಂದರೆ ರಾಜ್ಯ ಸರ್ಕಾರ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ದ ಸೆಂಟ್ರಲ್ ಗೌರ್ಮೆಂಟ್ ಕಾಂಪ್ರೈಸಸ್ ದ ಪ್ರೆಸಿಡೆಂಟ್, ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಅದರ್ ಸೀನಿಯರ್ ಮೆಂಬರ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಈ ಸೆಂಟ್ರಲ್ ಗೌರ್ಮೆಂಟು ಯಾರನ್ನು ಒಳಗೊಂಡಿರುತ್ತಪ್ಪ ಅಂದರೆ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳು, ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಆ್ಯಂಡ್ ಸೀನಿಯರ್ ಮೆಂಬರ್ಸ್ ಹಿರಿಯ ಒಂದು ನಾಯಕರುಗಳನ್ನು ಈ ಒಂದು ಸೆಂಟ್ರಲ್ ಗೌರ್ಮೆಂಟು ಒಳಗೊಂಡಿರುತ್ತೆ. ಆಲ್ ದೀಸ್ ಅಫಿಷಿಯಲ್ಸ್ ಲಿವ್ ಇನ್ ಡೆಲ್ಲಿ. ಈ ಎಲ್ಲ ಒಂದು ನಾಯಕರುಗಳು ಅಫಿಷಿಯಲ್ಸು ಅಂತ ಏನು ಕರಿತೀವಿ, ಅವರು ಎಲ್ಲಿ ವಾಸ ಮಾಡ್ತಾರೆ ಅಂದರೆ ದೆ ಲಿವ್ ಇನ್ ಡೆಲ್ಲಿ. ದ ಕ್ಯಾಪಿಟಲ್ ಆಫ್ ಇಂಡಿಯಾ ಈಸ್ ನ್ಯೂ ಡೆಲ್ಲಿ. ನಮ್ಮ ಭಾರತದ ರಾಜಧಾನಿ ಯಾವುದಪ್ಪ ಅಂದರೆ ನ್ಯೂ ಡೆಲ್ಲಿ. ದ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ ದ ಮಿನಿಸ್ಟರ್ಸ್ ಆಫ್ ಹಿಸ್ ಕ್ಯಾಬಿನೆಟ್ ಹ್ಯಾವ್ ದೇರ್ ಆಫೀಸಸ್ ಇನ್ ಡೆಲ್ಲಿ. ಅವರ ಒಂದು ಕಚೇರಿಗಳನ್ನು ಎಲ್ಲಿ ಒಳಗೊಂಡಿದ್ದಾರೆ ಅಂದರೆ ಡೆಲ್ಲಿಯಲ್ಲಿ. ಇಂಡಿಯಾ ಈಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳಿದೆ ಅಲ್ವಾ. ಹೇಗೆ ದ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಆರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್. ಸಂಸತ್ತಿನ ಸದಸ್ಯರು ಏನಿರ್ತಾರೆ ಅವರು ಜನಗಳಿಂದ ನೇರವಾಗಿ ಆಯ್ಕೆಯಾಗಲ್ಪಡ್ತಾರೆ. ಎವ್ರಿ ಇಂಡಿಯನ್ ಸಿಟಿಸನ್ಸ್ ಹೂ ಹ್ಯಾಸ್ ಅಟೈನ್ಡ್ ದ ಏಜ್ ಆಫ್ 18 years ದೇ ಹ್ಯಾಸ್ ಎ ರೈಟ್ ಟು ವೋಟ್ ಟು ಎಲೆಕ್ಟ್ ದ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್. ಭಾರತದ ಎಲ್ಲ 18 ವರ್ಷದ ಮೇಲ್ಪಟ್ಟವರೇನಿದ್ದಾರೆ ಭಾರತೀಯರು, ಇಂಡಿಯನ್ ಸಿಟಿಸನ್ಸ್, ಭಾರತೀಯರು 18 ವರ್ಷದ ಮೇಲ್ಪಟ್ಟವರೇನಿದ್ದಾರೆ ಅವರೇನು ಒಂದು ವೋಟನ್ನು ಹಾಕುವಂತಹ ಅಧಿಕಾರವನ್ನು ಪಡ್ಕೊಂಡಿರ್ತಾರೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಈ ಅಫಿಷಿಯಲ್ಸು ಎಲ್ಲಿ ವಾಸ ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿ ಭವನ್ ಈಸ್ ದ ಅಫಿಷಿಯಲ್ ಹೋಮ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವೈಲ್ 7. ರಾಷ್ಟ್ರಪತಿ ಭವನ ಏನಾಗಿದೆ, ಇಟ್ ಈಸ್ ದ ಹೋಮ್ ಆಫ್ ಅಫಿಷಿಯಲ್ ಹೋಮ್ ಆಫ್ ದ ಪ್ರೆಸಿಡೆಂಟ್. ಇಂಡಿಯಾ ವೈಲ್ 7 ಅಂತ ಅದು ರಾಷ್ಟ್ರಪತಿ ಭವನದ ಒಂದು ನೇಮು. ಇಂಡಿಯಾ ವೈಲ್ 7 ಎಂಬಲ್ಲಿ ಏನಾಗುತ್ತೆ ಅಂದರೆ ಇವರು ರಾಷ್ಟ್ರಪತಿಗಳು ಇವರ ಒಂದು ಅಧಿಕೃತ ನಿವಾಸ ಅಂತ ಹೇಳ್ಬೋದು. ನೆಕ್ಸ್ಟ್,
ರೇಸ್ ಕೋರ್ಸ್ ರೋಡ್ ಈಸ್ ದ ಅಫಿಷಿಯಲ್ ರೆಸಿಡೆನ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಅವರ ಒಂದು ಅಧಿಕೃತ ನಿವಾಸ ಎಲ್ಲಿದೆ ಅಂದರೆ ರೇಸ್ ಕೋರ್ಸ್ ರೋಡ್ ಅಂತ. ನೆಕ್ಸ್ಟ್, ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸರ್ಟೈನ್ ಇಶ್ಯೂಸ್ ದಟ್ ರಿಲೇಟ್ ಟು ದ ಎಂಟೈರ್ ಕಂಟ್ರಿ, ಇಟ್ಸ್ ಓವರಾಲ್ ವೆಲ್-ಬೀಯಿಂಗ್. ಅಡಿಷನಲಿ ಇಟ್ ಹ್ಯಾಂಡಲ್ಸ್ ದ ಅಡ್ಮಿನಿಸ್ಟ್ರೇಷನ್ ಆಫ್ 7 ಯೂನಿಯನ್ ಟೆರಿಟರೀಸ್. ಈ ಕೇಂದ್ರ ಸರ್ಕಾರ ಅಂತ ಹೇಳಿದೆ ಅಲ್ವಾ, ಈ ಕೇಂದ್ರ ಸರ್ಕಾರ ಏನಾಗಿರುತ್ತೆ ಅಂದರೆ ಇಟ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ಸರ್ಟೈನ್ ಇಶ್ಯೂಸ್ ದಟ್ ರಿಲೇಟ್ ಟು ದ ಎಂಟೈರ್ ಕಂಟ್ರಿ. ಇಡೀ ಒಂದು ದೇಶಕ್ಕೆ ಸಂಬಂಧಪಟ್ಟಂತಹ ಏನೇ ಇಶ್ಯೂಸ್ ಇದ್ದರೂ, ಏನೇ ಸಮಸ್ಯೆಗಳಿದ್ದರೂ ಅದಕ್ಕೆಲ್ಲ ಯಾರು ಜವಾಬ್ದಾರಿಯುತರಾಗಿರ್ತಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ದ ಸ್ಟ್ರಕ್ಚರ್ ಆಫ್ ದ ಗೌರ್ಮೆಂಟ್ ಈಸ್ ಯೂನಿಫಾರ್ಮ್ ಅಕ್ರಾಸ್ ಆಲ್ ದ ಸ್ಟೇಟ್ಸ್ ಆಫ್ ಇಂಡಿಯಾ. ಅಂದರೆ ಈ ಸರ್ಕಾರವನ್ನು ರಚನೆ ಮಾಡುವಂತಹ ರೀತಿ ಏನಿದೆ ಇದು ಎಲ್ಲ ಕಡೆಯೂ ಒಂದೇ ರೀತಿಯಾಗಿರುತ್ತೆ. ಇಟ್ ಈಸ್ ಯೂನಿಫಾರ್ಮ್ ಅಕ್ರಾಸ್ ಆಲ್ ದ ಸ್ಟೇಟ್ಸ್ ಆಫ್ ಇಂಡಿಯಾ. ನಮ್ಮ ಭಾರತದ ಎಲ್ಲ ರಾಜ್ಯಗಳಲ್ಲೂ ಒಂದೇ ರೀತಿ ಆಗಿರುತ್ತೆ. ದ ಸ್ಟೇಟ್ ಗೌರ್ನಮೆಂಟ್ ಈಸ್ ಮೋರ್ ಇನ್ ಚಾರ್ಜ್ ಆಫ್ ಮ್ಯಾಟರ್ಸ್ ರಿಲೇಟಿಂಗ್ ಟು ದ ಇಟ್ಸ್ ಓನ್ ಸ್ಟೇಟ್ಸ್. ಈ ಸ್ಟೇಟ್ ಗೌರ್ಮೆಂಟ್ ಏನಾಗಿರುತ್ತೆ ಅಂದರೆ ಇಟ್ ಈಸ್ ಮೋರ್ ಇನ್ ಚಾರ್ಜ್ ಆಫ್ ಮ್ಯಾಟರ್ಸ್ ರಿಲೇಟಿಂಗ್ ಟು ದ ಇಟ್ಸ್ ಓನ್ ಸ್ಟೇಟ್. ಆಯಾ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಈ ರಾಜ್ಯ ಸರ್ಕಾರ ಏನಿದೆ ಅದು ಹೆಚ್ಚಿನ ಒಂದು ಅಧಿಕಾರವನ್ನು ಹೊಂದಿರುತ್ತೆ. ರಾಜ್ಯ ಸರ್ಕಾರಗಳು ಆಯಾ ರಾಜ್ಯಗಳ ಒಂದು ಆಗು ಹೋಗುಗಳಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಎವ್ರಿ ಸ್ಟೇಟ್ ಆಲ್ಸೋ ಹ್ಯಾಸ್ ಇಟ್ಸ್ ಓನ್ ಕ್ಯಾಪಿಟಲ್ ಆ್ಯಂಡ್ ಚೀಫ್ ಮಿನಿಸ್ಟರ್. ನೋಡಿ, ಎಲ್ಲ ಸ್ಟೇಟ್ಸು ಕೂಡ ಅದರದ್ದೇ ಆದಂತಹ ಓನ್ ಕ್ಯಾಪಿಟಲ್ ಅಂದರೆ ಅದರದ್ದೇ ಆದಂತಹ ಒಂದು ರಾಜಧಾನಿಯನ್ನು ಮತ್ತು CMಗಳನ್ನು ಒಳಗೊಂಡಿರುತ್ತೆ. ಚೀಫ್ ಮಿನಿಸ್ಟರ್ನ ಈಗ ನಿಮ್ಮ ಕರ್ನಾಟಕದ CM ಯಾರಪ್ಪ ಅಂದರೆ ನೀವು ಹೇಳ್ತೀರಾ ಯಡಿಯೂರಪ್ಪ ಅಂತ ಅಲ್ವಾ. ಅದೇ ರೀತಿ 29 ಸ್ಟೇಟ್ಸ್ಗೂ ಕೂಡ 29 ಚೀಫ್ ಮಿನಿಸ್ಟರ್ಸನ್ನು ನಾವು ನೋಡ್ಬೋದು ಮತ್ತು 29 ಕ್ಯಾಪಿಟಲ್ಸನ್ನು ನೋಡ್ಬೋದು. ಅಂಡರ್ಸ್ಟ್ಯಾಂಡ್? ದಿಸ್ ಈಸ್ ಅಬೌಟ್ ಯುವರ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. Homework about today's topic. First question is, what is the meaning of democracy? See, what is the meaning of democracy? ಪ್ರಜಾಪ್ರಭುತ್ವದ ಅರ್ಥ ಏನು ಅಂತ. ಡೆಮಾಕ್ರಸಿ ಮೀನ್ಸ್ ಒನ್ ದಟ್ ಎಲೆಕ್ಟ್ಸ್ its own government. One that elects its own government. Okay. Next, name the official residence of the President and the Prime Minister of India. ಅಂದರೆ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸ ಎಲ್ಲಿದೆ ಅಂತ ಹೆಸರಿಸ್ತೆ ಅಲ್ವಾ, ಅದನ್ನು ಹೆಸರಿಸಿ. ಓಕೆ, ಥ್ಯಾಂಕ್ ಯು.